ಇಸ್ರೇಲ್ ನಡುವೆ ಮುಂದುವರೆದ ಸಮರ. ಇಸ್ರೇಲ್ ಮೇಲೆ ಪ್ರತೀಕಾರ ತೀರಿಸಿಕೊಳ್ಳುತ್ತಿರುವಂತಹ ಇರಾನ್, ಮುನ್ನೆಚ್ಚರಿಕೆಯಿಂದ ಕ್ಷಿಪಣಿಗಳನ್ನು ಶೇಖರಿಸಿದ ಇರಾನ್ನಲ್ಲಿ ಕ್ಷಿಪಣಿಗಳಿಂದ ಕೂಡಿರುವಂತಹ ಭೂಗತ ನಗರಗಳು. ಇಸ್ರೇಲ್ಗೆ ತನ್ನ ಶಸ್ತ್ರಾಸ್ತ್ರ ಶಕ್ತಿಯನ್ನು ತೋರಿಸುವುದಕ್ಕೆ ಪಣ ತೊಟ್ಟಿದೆ ಇರಾನ್. ನೋಡಿ, ನಿರಂತರವಾಗಿ ಯುದ್ಧದ ವಾತಾವರಣ, ಅಟ್ಯಾಕ್ಸ್ಗಳು ಆಗ್ತಾ ಇದೆ. ಇದೇ ಸಂದರ್ಭದಲ್ಲಿ ಈ ಸಮರವನ್ನು ಮುಂದುವರಿಸುವುದಕ್ಕೆ ಎರಡೂ ದೇಶಗಳು ಜಿದ್ದಿಗೆ ಬಿದ್ದಿದೆ. ಇಸ್ರೇಲ್ ಮೇಲೆ ಪ್ರತೀಕಾರವನ್ನು ತೀರಿಸಿಕೊಳ್ಳಲೇಬೇಕು ಅಂತ ಇರಾನ್ ಮುಂದಾಗ್ತಾ ಇರೋದು. ಆ ಕಾರಣಕ್ಕಾಗಿ ನೋಡಿ, ಕ್ಷಿಪಣಿಗಳ ಶೇಖರಣೆಯನ್ನು ಮಾಡ್ತಾ ಇರೋದು ಇರಾನ್ನಲ್ಲಿ ಕ್ಷಿಪಣಿಗಳಿಂದ ಭೂಗತ ನಗರಗಳು ತುಂಬ ಹೋಗ್ಬಿಟ್ಟಿದೆ. ಇಸ್ರೇಲ್ಗೆ ತನ್ನ ಶಸ್ತ್ರಾಸ್ತ್ರದ ಶಕ್ತಿ ಏನು ಅನ್ನುವಂಥದ್ದನ್ನು ತೋರಿಸಬೇಕು ಅನ್ನುವಂಥ ನಿಟ್ಟಿನಲ್ಲಿ ಈ ಶೇಖರಣೆಗಳನ್ನು ಮಾಡಿಕೊಳ್ಳಲಾಗಿದೆ. ದೃಶ್ಯದಲ್ಲಿ ನೀವು ಗಮನಿಸ್ತಾ ಇದ್ದೀರಾ ಯಾವ ರೀತಿಯಾಗಿ ಈ ಶಸ್ತ್ರಾಸ್ತ್ರಗಳನ್ನು ಶೇಖರಣೆ ಮಾಡಲಾಗಿದೆ ಅಂತ. ನೋಡಿ, ಈಗಾಗಲೇ ಈ ಪರಿಸ್ಥಿತಿ ಮತ್ತಷ್ಟು ಹದಗೆಡಬಹುದಾದ ಸಾಧ್ಯತೆಗಳಿದೆ ಅನ್ನೋದನ್ನು ಹೇಳಲಾಗ್ತಾ ಇದೆ. ಇರಾನ್ನ ಕ್ಷಿಪಣಿಯನ್ನು ತುಂಬಿದಂಥ ಟ್ರಕ್ಗಳು ಒಂದು ಕಡೆಯಲ್ಲಿ ಉಡಿಸಾಗಿದ್ರೆ ಇಸ್ರೇಲ್ ಮೇಲೆ ಮತ್ತೆ ಕ್ಷಿಪಣಿಯನ್ನು ಹಾರಿಸಿದ ಇರಾನ್. ಇದೆಲ್ಲದರ ನಡುವೆ ಇಸ್ರೇಲ್ಗೆ ಬೆಂಬಲವನ್ನು ವ್ಯಕ್ತಪಡಿಸಿರುವಂಥದ್ದು ಡೊನಾಲ್ಡ್ ಟ್ರಂಪ್. ಇದೀಗ ಸಾಕಷ್ಟು ರೀತಿಯಾದಂಥ ಮುನ್ನೆಚ್ಚರಿಕಾ ಕ್ರಮಗಳನ್ನು ಕೈಗೊಳ್ಳಿ ಅನ್ನೋದನ್ನು ಟ್ರಂಪೇ ಹೇಳ್ತಾ ಇದ್ದಾರೆ. ಇಸ್ರೇಲ್ ಮತ್ತು ಇರಾನ್ ಪರಸ್ಪರ 5ನೇ ದಿನ ದಾಳಿಯನ್ನು ಏನು ನಡೆಸಿತು, ಆ ಸಂದರ್ಭದಲ್ಲಿ ಇರಾನ್ನ ರಾಜಧಾನಿ ಟೆಹರಾನ್ನ ತೊರೆಯುವಂತೆ ಅಲ್ಲಿನ ಜನರಿಗೆ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಎಚ್ಚರಿಕೆಯನ್ನು ಕೂಡ ನೀಡಿದರು. ಯಾಕಂದರೆ ಈ ಯುದ್ಧದ ಪರಿಸ್ಥಿತಿ ಎಲ್ಲಿಗೆ ಬೇಕಾದರೂ ಹೋಗ್ಬೋದು, ಇದು ಎಷ್ಟರ ಮಟ್ಟಿಗೆ ಬೇಕಾದ್ರೂ ಅಟ್ಯಾಕ್ಸ್ಗಳಿಗೆ ಕಾರಣವಾಗಬಹುದು ಅಂತ ಜನರಿರುವಂಥ ಪ್ರದೇಶಗಳನ್ನೇ ಗುರಿಯಾಗಿಸ್ಕೊಂಡು ಅಟ್ಯಾಕ್ಸ್ಗಳನ್ನು ಮಾಡಲಾಗ್ತಾ ಇದೆ. ಇದರ ನಡುವೆ ಇರಾನ್ ಎಲ್ಲವನ್ನ ಶೇಖರಣೆ ಮಾಡಿ ಇಟ್ಕೊಳ್ತಾ ಇರುವಂಥದ್ದು. ನನ್ನ ಶಕ್ತಿ ಏನಿದೆ, ಸಾಮರ್ಥ್ಯ ಏನಿದೆ ಅನ್ನೋದು ಕೇವಲ ಇಸ್ರೇಲಿಗೆ ಮಾತ್ರ ಅಲ್ಲ, ಇಡೀ ಜಗತ್ತಿಗೆ ತೋರಿಸ್ಬೇಕು ಅನ್ನುವಂಥ ನಿಟ್ಟಿನಲ್ಲಿ ಪ್ರಯತ್ನಗಳನ್ನು ಪಡ್ತಾ ಇದೆ. ಆ ಕಾರಣಕ್ಕಾಗಿ ನೀವು ನೋಡ್ತಾ ಇದ್ದೀರಾ, ಅನೇಕ ಶಸ್ತ್ರಾಸ್ತ್ರಗಳನ್ನು ಶೇಖರಣೆ ಮಾಡಿಕೊಂಡು ಇಟ್ಕೊಂಡಿರುವಂಥದ್ದು. ಇಸ್ರೇಲ್ ಮೇಲೆ ಪ್ರತೀಕಾರವನ್ನು ತೀರಿಸಿಕೊಳ್ಳೋದಕ್ಕೆ ಇರಾನ್ ಎಲ್ಲ ರೀತಿಯಲ್ಲೂ ಕೂಡ ಸನ್ನದ್ಧ ಆಗಿದೆ. ಎಂಥದ್ದೇ ಪರಿಸ್ಥಿತಿ ಆದರೂ ಎದುರಿಸೋಕೆ ತಯಾರಾಗಿದೆ.